ವೀಕ್ಷಕರೇ, ಹೊಳ್ಳಾಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಬೆಳಗಿನ ಉಪಹಾರಕ್ಕೆ ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯಕರವಾದ ಗೋಡಂಬಿ ಬಳಸಿ ಒಂದು ಪಲಾವ್ ಮಾಡೋದು ಹೇಗೆ ಅನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಷ್ಟು ಗೋಡಂಬಿಯನ್ನು 1 ಗಂಟೆ ಕಾಲ ನೆನೆಸಿ ಚೆನ್ನಾಗಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಲಾವ್ ಮಾಡಲಿಕ್ಕೆ ಒಂದು ಮಸಾಲೆ ಸಿದ್ಧಪಡಿಸ್ಕೋಬೇಕು. ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಕೊಂಡ ಈ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ತೆಂಗಿನ ತುರಿ, 4-5 ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಒಂದು 7-8 ಬೆಳ್ಳುಳ್ಳಿ ಹೆಸರು ಜಜ್ಜಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಇಂಚು ಹಸಿ ಶುಂಠಿ, 1/4 ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ನೈಸಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಮಸಾಲೆ ಸಿದ್ಧವಾಗಿದೆ. ನೋಡಿ, ಈ ಥರ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಕುಕ್ಕರಿಗೆ ಒಂದು 4-5 ಚಮಚ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ 1 ಇಂಚು ಚಕ್ಕೆ, ಒಂದು 4-5 ಲವಂಗ, 2 ಏಲಕ್ಕಿ, 1 ಚಕ್ರ ಮೊಗ್ಗು, ಒಂದು 2 ಪಲಾವ್ ಎಲೆ, ಇಷ್ಟನ್ನು ಚೆನ್ನಾಗಿ ಪರಿಮಳ ಬರೋವರೆಗೂ ಹುರ್ಕೋಬೇಕು. ಈಗ ಹುರಿದಾಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಒಂದು 2 ಈರುಳ್ಳಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಈ ಈರುಳ್ಳಿ ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಹುರ್ಕೋಬೇಕು. ನೋಡಿ, ಈಗ ಈರುಳ್ಳಿ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಅದು ಬಣ್ಣ ಚೇಂಜ್ ಆಗಿದೆ. 1 ಕೊಟ್ಟು ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ಅದನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಈ ಪುದೀನ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಸೊಪ್ಪು ಹಸಿ ವಾಸನೆ ಹೋಗೋದವರೆಗೂ ಒಂದು 2 ನಿಮಿಷ ಹುರ್ಕೋಬೇಕು. ನೋಡಿ, ಸೊಪ್ಪು ಚೆನ್ನಾಗಿ ಎಲ್ಲ ಮೆತ್ತಗಾಗಿದೆ. ಇದಕ್ಕೆ 1 ಕಪ್ಪು ಬೀನ್ಸು, ಒಂದು ಅರ್ಧ ಕಪ್ ಕ್ಯಾರೆಟು, 1 ಆಲೂಗಡ್ಡೆ ಸಣ್ಣಗೆ ಹಚ್ಚಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬಟಾಣಿ ಅದನ್ನು ನೆನೆಸಿ ಮೊಳಕೆ ಬರಿಸಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಒಂದು 2 ನಿಮಿಷ ಹುರ್ಕೋಬೇಕು ಇದನ್ನೆಲ್ಲ. ಇದಕ್ಕೆ ನಾವು ಮಿಕ್ಸಿ ಮಾಡಿಕೊಂಡ ಈ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಹಸಿ ವಾಸನೆ ಹೋಗೋದ್ರಲ್ಲಿ ಒಂದು 2 ನಿಮಿಷ ಹುರ್ಕೋಬೇಕು. ಇದಕ್ಕೆ 1.25 ಚಮಚ ಕಲ್ಲುಪ್ಪು, ಒಂದು 2 ನಿಮಿಷ ಮಸಾಲೆ ಹಾಕಿದ್ರ ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ನಾನು ಮುಚ್ಕೊಂಡಿದ್ದೀನಿ. ಈಗ ಅದು ಹಸಿ ವಾಸನೆ ಎಲ್ಲ ಹೋಗಿದೆ. 1.5 ಲೋಟ ಬಾಸುಮತಿ ಅಕ್ಕಿಯನ್ನು ಒಂದು ಅರ್ಧ ಗಂಟೆ ಕಾಲ ನೆನೆಸಿ ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಬಾಸುಮತಿ ಅಕ್ಕಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಲೋಟ ಅಕ್ಕಿಗೆ ನಾವು ಮಸಾಲೆಯಲ್ಲಿ ಒಂದು ಲೋಟ ನೀರು ಬಿದ್ದಿದೆ. ಇದಕ್ಕೆ ಮತ್ತೆ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ಅಕ್ಕಿಗೆ ಜಾಸ್ತಿ ನೀರು ಬೇಕಾಗಲ್ಲ. 1 ಲೋಟ ಅಕ್ಕಿಗೆ 3 ಲೋಟ ನೀರು ಬಿದ್ದಾಗಿದೆ. ನೋಡಿ, ಈಗ ಕುದೀತಾ ಇದೆ. ನಾನಿಗೆ ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ. 2 ವಿಸಿಲ್ ಬಂದ ತಕ್ಷಣ ಒಲೆ ಆಫ್ ಮಾಡಬೇಕು. ಈಗ ಪಲಾವ್ ಸಿದ್ಧ ಆಗಿದೆ. ನೋಡಿ, ಇದಕ್ಕೆ 1 ಲಿಂಬೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೀನಿ. ಈ ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬಾಸುಮತಿ ಅಕ್ಕಿ ಹಾಕಿದ ಮೇಲೆ ಜಾಸ್ತಿ ಮಗಿಸಬಾರದು. ಅತ್ಯಂತ ರುಚಿಕರವಾದ ಮತ್ತು ಆರೋಗ್ಯಕರವಾದ ಗೋಡಂಬಿ ಬಳಸಿ ಸಿದ್ಧಪಡಿಸಿದ ಪಲಾವ್ ಸಿದ್ಧವಾಗಿದೆ. ಇದು ಬೆಳಗಿನ ಉಪಹಾರಕ್ಕೆ ಅತ್ಯಂತ ರುಚಿಕರವಾಗಿ ಮಕ್ಕಳಾದಾಗಿ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ರೈಸ್ ಐಟಮ್ಮು. ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಮಸ್ಕಾರಗಳು.